ಡಿಕೆಶಿ ನಿಗೂಢ ಚರ್ಚೆ. ಡಿಸಿಎಂ ಕೆಪಿಸಿಸಿ ಆಫರ್, ಅವರು ಸಹಕಾರ ಕೇಳಿದ್ರು, ಇವರು ಸಿದ್ದು ಜೊತೆಗಿರ್ತೀನಿ ಅಂದ್ರು. ಶೀಘ್ರವೇ ಸಿದ್ದು ಡಿಕೆ ಡೆಲ್ಲಿಗೆ. ಡಿಸೆಂಬರ್ 1ಕ್ಕೆ ಕುರ್ಚಿ ಭವಿಷ್ಯ ಫಿಕ್ಸ್. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ಡಿಸೆಂಬರ್ 1 ಡೆಡ್ಲೈನ್. ನಾನು ಪ್ರೀತಿ ಆಕಾಶ್. ಯಶಸ್ಸು ಸಾಧಿಸಬೇಕು ಅಂತಾದ್ರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ ಇರಬೇಕು ಅನ್ನೋದನ್ನ ಡಿಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು. ವಿಶೇಷ ಅಂದ್ರೆ ಸಿಎಂ ಕುರ್ಚಿ ಸಮರದಲ್ಲಿ ಡಿಕೆಶಿ ಅದೆಲ್ಲ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿಯನ್ನ ಕನಕಾಧಿಪತಿ ಮೀಟ್ ಮಾಡಿರೋ ರಹಸ್ಯ ಏನು? ಸಿಎಂ ಕುರ್ಚಿ ಮೇಲೆ ಸಿದ್ದುನ ಡಿಕೆನ ಡಿಸೆಂಬರ್ 1ರೊಳಗೆ ಹೈಕಮಾಂಡ್ ತೀರ್ಮಾನ ಪಕ್ಕಾ. ಜಮೀರು ಭೇಟಿ ಮಾಡಿದ್ರು, ಮುನಿಯಪ್ಪ ಭೇಟಿ ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ರು, ಬೇಗರೆ MLAs ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿನೂ ಈಗ ಹೇಳಿದ್ದಾರೆ. ನಾವು ಪಕ್ಷದ ಬಲವರ್ಧನೆಗೋಸ್ಕರ ನಾವೆಲ್ಲ ಮಾತಾಡ್ತೀವಿ. ಕೂಡ ನಾವು ಸಿದ್ದರಾಮಯ್ಯ ಗುರ್ಸ್ಕೊಂಡಿವಿ. ಅದು ಹಿಂದೂ ವಿದ್ಯಾರ್ಥಿ ಇವತ್ತು ಕೂಡ ಇದ್ದಿದ್ದಾರೆ. ಅದರಲ್ಲೇನು ಸರ್, ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆನ ಬ್ಲಾಕ್ ಮೇಲ್ ಯಾವ ರೀತಿ? ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈ ಸಿದ್ದರಾಮಯ್ಯ ಅವರು ಅದಂತ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಕೂಲಿ ಯಾರು ಕೊಡ್ತೀವಿ? ಕೆಲಸ ಮಾಡಿರ್ತಾನೆ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡುತ್ತಾರೆ. ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋದು ಸಾಧ್ಯ? ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಸದ್ಯ ಇಡೀ ರಾಜ್ಯದ ಜನರಿಗೆ ಇರುವಂತಹ ಕನ್ಫ್ಯೂಷನ್ ಒಂದೇ ಒಂದು. ಅದೇನು ಅಂದ್ರೆ, ಮುಖ್ಯಮಂತ್ರಿಯಾಗಿ ಸಿಂಹಾಸನದ ಮೇಲೆ ಸಿದ್ದರಾಮಯ್ಯ ಇನ್ನೂ 2.5 ವರ್ಷ ಕೂತ್ಕೊಂಡ್ ದರ್ಬಾರ್ ಮಾಡ್ತಾರಾ, ಇಲ್ಲ ಕನಕಾಧಿಪತಿಯ ದರ್ಬಾರ್ ಶುರುವಾಗುತ್ತಾ ಅನ್ನೋದು. ಇನ್ನೇನು 3-4 ದಿನಗಳಲ್ಲಿ ಎಲ್ಲವೂ ಕನ್ಫರ್ಮ್ ಆಗತ್ತೆ. ಪರಿಣಾಮ ನಿಜವಾದ ಕ್ಲೈಮ್ಯಾಕ್ಸ್ ಶುರುವಾಗಿದೆ. ನಾ ಕೊಡೆ ನೀ ಬಿಡೆ ಎನ್ನುವಂಥ ಫೈಟ್ ಬೆಂಕಿ ಬಿರುಗಾಳಿಯ ರೂಪವನ್ನ ಪಡ್ಕೊಂಡಿದೆ. ಈ ಕುರ್ಚಿ ಕಾಳಗದಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯಗೆ ಬಹುಪರಾಗ್ ಹೇಳ್ತಾರಾ, ಇಲ್ಲ ಡಿಕೆ ಶಿವಕುಮಾರ್ಗ ಅನ್ನೋದನ್ನ ನೋಡೋಣ. ತಡರಾತ್ರಿ ಸಾಹುಕಾರ್ನ ಭೇಟಿ ಮಾಡಿದ ಡಿಕೆಶಿ. 2.5 ಗಂಟೆ ಚರ್ಚೆ. ಏನೀ ಭೇಟಿಯ ಸೀಕ್ರೆಟ್? ಕಳೆದ 2 ವಾರದಿಂದ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಕಾಳಗ ತಾರಕಕ್ಕೇರ್ಬಿಟ್ಟಿದೆ. ಅದರಲ್ಲೂ ನವೆಂಬರ್ 20ನೇ ತಾರೀಕು ಸರಿಯಾಗಿ ಸರ್ಕಾರಕ್ಕೆ 2.5 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾನೆ ಇವೆ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಮಾಡಿ ರಿಟರ್ನ್ ಆದ್ರು. ಡಿಕೆಶಿ ಆಪ್ತರು ಗುಂಪಾಗಿ ದೆಹಲಿಗೆ ಹೋಗಿ ಬಂದ್ರು. ಹಾಗೆ ಡಿಕೆ ಶಿವಕುಮಾರ್ ಮನೆಗೆ ಸಚಿವ ಪ್ರಿಯಾಂಕಾ ಖರ್ಗೆ, ಕೆಜೆ ಜಾರ್ಜ್, ಮುನಿಯಪ್ಪ, ಜಮೀರ್ ಎಲ್ಲ ಪರೇಡ್ ಮಾಡಿದ್ದಾರೆ. ಆದ್ರೆ ಅಚ್ಚರಿಯ ವಿಚಾರ ಏನು ಅಂದ್ರೆ, ಸಿದ್ದರಾಮಯ್ಯ ಬಣದ ಸ್ಟ್ರಾಂಗ್ ಲೀಡರ್ ಆಗಿರುವಂತಹ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಕನಕಾಧಿಪತಿ ಭೇಟಿ ಮಾಡಿದ್ದಾರೆ. ಅದು ತಡರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಭೇಟಿ. ಹಾಗೆ ಭೇಟಿಯಾದವರು ಸುಮಾರು 2.5 ಗಂಟೆ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಏನೀ ಭೇಟಿಯ ರಹಸ್ಯ? ಗೌಪ್ಯವಾಗಿ ಭೇಟಿ ಮಾಡಿದ್ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಗೌಪ್ಯ ಭೇಟಿಯ ಬಗ್ಗೆ ಯಾರ್ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸಿ ಬಿಡ್ತೀವಿ ನೋಡಿ.
ನಾನು ಸತೀಶು ನಾವು ಕೊಲೀಗ್ ಆಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರಿಗೆ ಫುಲ್ಲು ಉತ್ತರ ಇದು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫರೆನ್ಸಸ್ ಇಲ್ಲ. ಒಟ್ಟಕ್ಕೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ. ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ. ನಾನು ಹೇಳೋಂತ ಅವಶ್ಯಕತೆ ಏನಿಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲಿ, 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ಇದೇ ಗುರಿ. ಇಷ್ಟು ಗುರಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಾವು ಪಕ್ಷದ ಜೊತೆ ಇದ್ದೀವಿ. ಪಕ್ಷ ಫಸ್ಟ್, ಪಕ್ಷದ ಜೊತೆ ಇರ್ತೀವಿ. ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನ ನಾವು ಇಂದು ಕೂಡ ನಿಭಾಯಿಸಿದ್ವಿ, ಇವತ್ತು ಕೂಡ ನಿಭಾಯಿಸ್ತೀವಿ. ಮೊದಲಿಂದಲೂ ಕೂಡ ಸಿಎಂ ಅವರ ಜೊತೆಲೇ ಗುರುತಿಸ್ಕೊಂಡು ಈ ಕ್ಷಣಕ್ಕೂ ಕೂಡ ನೀವು ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೀವಿ ಅನ್ನುವಂತ ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುರುತಿಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುತಿಸ್ಕೊಂಡಿದ್ವಿ. ಅದು ಇಂದು ಇದ್ದೇ ಇರ್ತದೆ, ಇವತ್ತು ಕೂಡ ಅದಿದ್ದೇ ಇರೋದು. ಅದ್ರಲ್ಲೇನು ಬದಲಾವಣೆ ಇರೋದು. ಸಾಹುಕಾರ್ಗೆ ಡಿಸಿಎಂ ಕೆಪಿಸಿಸಿ ಆಫರ್ ಕೊಟ್ರ ಶಿವಕುಮಾರ್. ಸಿದ್ದು ಮನವೊಲಿಸಿ ಸಿಎಂ ಆಗುವುದಕ್ಕೆ ಸಹಕಾರ ಕೇಳಿದ್ರ ಡಿಕೆ. ಸದ್ಯ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಬಹುತೇಕರು ಸಿದ್ದರಾಮಯ್ಯ ಆಪ್ತರು. ಆದ್ರೆ ಅದರಲ್ಲಿರೋ ಸ್ಟ್ರಾಂಗ್ ನಾಯಕರು ಯಾರು? ಕನಿಷ್ಠ 25ರಿಂದ 30 ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ನಾಯಕ ಯಾರು ಅಂದ್ರೆ ಅದು ಸಾಹುಕಾರ್. ಎಸ್, ಸತೀಶ್ ಜಾರಕಿಹೊಳಿ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಡಿಕೆ ಶಿವಕುಮಾರ್ಗೆ ಗೊತ್ತು. ಹೀಗಾಗಿಯೇ ಇಬ್ಬರು ನಾಯಕರು ಖಾಸಗಿ ಹೋಟೆಲ್ನಲ್ಲಿ ರಹಸ್ಯವಾಗಿ ಭೇಟಿ ಮಾಡಿ 2.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದು ಮಹತ್ವ ಪಡ್ಕೊಂಡಿದೆ. ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಮೂಲದ ಮಾಹಿತಿ ಪ್ರಕಾರ ಡಿಕೆ ಶಿವಕುಮಾರ್ ಅವರು ತಾನು ಸಿಎಂ ಆಗುವುದಕ್ಕೆ ಸಿದ್ದರಾಮಯ್ಯ ಅವರ ಮನವೊಲಿಸಬೇಕು ಅಂತ ಕೇಳ್ಕೊಂಡಿದ್ದಾರಂತೆ. ಹಾಗೆ ತನಗೆ ಹೈಕಮಾಂಡ್ ನಾಯಕರು ಸಿಎಂ ಗದ್ದುಗೆಯನ್ನ ನೀಡಿದ್ರೆ ತಾವು ಸಹಕಾರವನ್ನ ಕೊಡಬೇಕು, ಹಾಗೆ ನೀವು ಡಿಸಿಎಂ ಸ್ಥಾನದ ಜೊತೆ ಕೆಪಿಸಿಸಿ ಹುದ್ದೆಯನ್ನ ಪಡೆಯುವುದಕ್ಕೆ ನಾನ್ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿ ಡಿಕೆಶಿ ಆಫರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕೋ ಬೇಡವೋ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಸದ್ಯದ ಹೈಕಮಾಂಡ್ ನಡೆಯನ್ನ ನೋಡ್ತಾ ಇದ್ರೆ ತಮಗೆ ಸಿಎಂ ಸ್ಥಾನ ಸಿಗೋದು ಗ್ಯಾರಂಟಿ ಅನ್ನುವ ವಿಶ್ವಾಸದಲ್ಲಿ ಕನಕಾಧಿಪತಿ ಇದ್ದಾರೆ. ಹೀಗಾಗಿ ಅವರು ಸಾಹುಕಾರ್ನ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿರುವ ಸಾಧ್ಯತೆ ಇದೆ. ಇನ್ನು ಸಿದ್ದು ಬಣದಲ್ಲಿ ಸತೀಶ್ ಬೆಂಬಲ ಸಿಕ್ಕರೆ ಸರ್ಕಾರ ಸಿಎಂ ಕುರ್ಚಿಯನ್ನ ಪಡೆಯೋದು ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ ಡಿಕೆಶಿಯದ್ದಿರಬಹುದು. ನಾನು ಸತೀಶ್ ಜಾರಕಿಹೊಳಿ ಬೇರೆ ಯಾರು ಅಲ್ಲ. ನಮ್ಮ ಪಾರ್ಟಿ ಸೀನಿಯರ್ ಲೀಡರು. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಅವರು ದುಡಿದಿದ್ದಾರೆ. ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನ ಕಟ್ಟಿದ್ದೇವೆ. ನಾನೊಬ್ಬನೇ ಏನು ಪಾರ್ಟಿ ಕಟ್ಟಿಲ್ಲ. ಇದಿದೆ ಕಲೆಕ್ಟಿವ್ ಲೀಡರ್ಶಿಪ್. ಆಲ್ MLA ಕ್ಯಾಂಡಿಡೇಟ್ಸು, ಲೀಡರ್ಸು, ಆಫೀಸ್ ಬೇರರ್ಸು, ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷನ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ. ಅದನ್ನ ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನ ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಸೊ ಆ ವಿಚಾರದಲ್ಲಿ ನಮ್ದು ರೋಡ್ ಮ್ಯಾಪ್ ಈಗ 2.5 ವರ್ಷ ಆಯಿತು. ನೆಕ್ಸ್ಟ್ 2.5 ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನ್ ಬಿಟ್ರೆ ಬೇರೆ ವಿಶೇಷ ಏನಿಲ್ಲ. ಸಿದ್ದರಾಮಯ್ಯರನ್ನ ಬಿಟ್ಟು ಬರೋಕೆ ಆಗಲ್ಲ ಅಂದ್ರ ಸತೀಶ್. ಹೈಕಮಾಂಡ್ ನಿರ್ಣಯ ಮಾಡ್ಲಿ, ನೋಡೋಣ ಅಂದ್ರು.
ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ನಡೆದಿರುವಂತಹ ಮಾತುಕತೆ ಬರೋಬ್ಬರಿ 2.5 ಗಂಟೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸ್ವಾಭಾವಿಕವಾಗಿ ತಾವು ಸಿಎಂ ಆಗುವುದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ತಾವು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬರುವುದಕ್ಕಾಗಲ್ಲ, ಈ ಹಿಂದೆಯೂ ಸಿದ್ದರಾಮಯ್ಯ ಅವರ ಜೊತೆಗಿದ್ವಿ, ಈಗಲೂ ಇದ್ದೀವಿ, ಮುಂದೆಯೂ ಇರ್ತೀವಿ ಅಂತ ಹೇಳಿದ್ದಾರಂತೆ. ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಾನೂ ಹೇಳಿದ್ದಾರೆ ಎನ್ನಲಾಗಿದೆ. ನಮ್ಮ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಸದಾ ಕಾಲ ಇರುತ್ತೆ. ಆದ್ರೆ ನಾಯಕರು ಸಿಎಂ ಬದಲಾವಣೆ ಮಾಡಲೇಬೇಕು ಅಂತ ಮುಂದಾಗ್ಬಿಟ್ರೆ ಇಂಥವರನ್ನೇ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಲ್ಲ. ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಮೊದಲು ಹೈಕಮಾಂಡ್ ನಾಯಕರು ಕುರ್ಚಿಯಲ್ಲಿ ಯಾರಿರ್ಬೇಕು, ಯಾರ್ ದರ್ಬಾರ್ ನಡೆಸಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿ, ನೋಡೋಣ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ನಲಾಗಿದೆ. ಇಲ್ಲಿ ನಾವು ಹೇಳಿದ್ವಿ, ಸಖತ್ ಹೇಳಿದ್ವಿ, ಯಾವುದೇ ಕೋಪ್ ಇಲ್ಲ. ಕೋಪ್ ಇದ್ರೆ ನಾವು ML ಕೆಳಗೆ ಮಾಡ್ಬೇಕಿಲ್ಲ, DC ಮಾಡ್ಬೇಕಿಲ್ಲ, ಕೋಪ್ ಯಾವುದೂ ಇಲ್ಲ. ಇದ್ರೂ ಟೆಂಪರರಿ ಅಂತ ಹೇಳಿದೀವಿ. ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ, ನಾವು ಇಳಿಸ್ತೀವಿ, ಯಾವ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಹೇಳಿದೀವಿ. ಅದು ಉದಾಹರಣೆ ಹೇಳಿದ್ದೀನಿ. ಅಲ್ಲೇನಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಏನು ಇಲ್ಲವೇ ಇಲ್ಲ. ಭಿನ್ನಾಭಿಪ್ರಾಯಗಳಿದ್ದು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ ಅದನ್ನ ನಾವು ಮಾಡಿ ತೋರಿಸಿದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದ್ವಿ. ಸ್ವಲ್ಪ ಮುಂದುವರೆದ ರಾಜ್ಯ ರಾಜಕೀಯದಲ್ಲಿ ಭೇಟಿ ಪಾಲಿಟಿಕ್ಸ್ನ ಬಿರುಗಾಳಿ. ಡಿಕೆ ಮನೆಗೆ ಸಚಿವರ ದಂಡು, ಯಾರು ಯಾಕೆ ಭೇಟಿ ಮಾಡಿದ್ರು? ಅದ್ಯಾವಾಗ ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡುವುದಕ್ಕೆ ಸಾಧ್ಯವಾಗದೆ ರಿಟರ್ನ್ ಆದ್ರೂ ಆವತ್ತಿನಿಂದ ಡಿಕೆ ಶಿವಕುಮಾರ್ ಮನೆಗೆ ಸಚಿವರ ದಂಡಯಾತ್ರೆ ಶುರುವಾಗಿದೆ. ಮೊದಲು ಕೆಜೆ ಜಾರ್ಜ್ ಭೇಟಿ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಜಾರ್ಜ್ ಸಿದ್ದರಾಮಯ್ಯ ಅವರ ಆಪ್ತರು, ಹಾಗೆ ಸೋನಿಯಾ ಗಾಂಧಿ ಜೊತೆಗೂ ರಾಜಕೀಯವಾಗಿ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡವರು. ಹೀಗಾಗಿ ಸೋನಿಯಾ ಗಾಂಧಿಯವರೇ ಡಿಕೆಶಿ ಮನೆಗೆ ಜಾರ್ಜ್ರನ್ನ ಕಳುಹಿಸಿ ಮಾಹಿತಿ ಕಲೆ ಹಾಕಿಸಿರಬಹುದು. ಆದ್ರೆ ಜಾರ್ಜ್ ಮಾಧ್ಯಮದ ಮುಂದೆ ಹೇಳಿದ್ದೇ ಬೇರೆ ಕಥೆ. ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅಲ್ಲ ಸರ್, ಈಗ ಅಲ್ಲ AICC ನಿಮ್ಗೆ ಏನ್ ಪ್ರತಿನಿಧಿ ಕಳಿಸಿದ್ರೆ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು DK ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದ್ರ ವಿಚಾರ ನನಗೆ ನಿಮ್ಮ ಮನೆಗೆ ಬಂದಿದ್ರು ಅವರು, ಅದು ಏನು ಹೌದ್ರಿ. ನಾವು ಅವ್ರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವ್ರು ನಮ್ಮ ಮನೆಗೆ ಬರ್ತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದ್ರಲ್ಲಿ ಏನು ವಿಚಾರ ಏನಿದೆ? ಏನಿಲ್ಲ, CM ಪ್ರತಿನಿಧಿಲ್ಲ, AICC ಪ್ರತಿನಿಧಿಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊರಟಿದ್ದೀರ ಅಷ್ಟೇ. ಬಹಳ ತಾಳ್ಮೆಯಿಂದ ಇರಿ ಅಂತ ಹೇಳಿ ನಾನು ಯಾರು ಹೇಳಲಿಕ್ಕೆ? ಅದನ್ನ ಹೇಳಲಿಕ್ಕೆ ನನಗೆ ಯಾಕೆ ಕೊಟ್ಟಿದ್ದಾರೆ ಯಾರಾದ್ರು? ಅವ್ರಿಗೆ ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾನು ಆ ಥರ ಏನೇ. ಇನ್ನೊಂದು ವಿಶೇಷ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಆಮೇಲೆ ರಾಜ್ಯಕ್ಕೆ ಬಂದವರೇ ಮೊದಲಿಗೆ ಸಿಎಂ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ರು. ಅದಾದ ನಂತರ ಡಿಕೆಶಿ ಮನೆಗೆ ಓಡೋಡ್ ಹೋಗಿದ್ದಾರೆ. ಡಿಕೆಶಿ ಜೊತೆ ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದಾರೆ. ಬಹುಶಃ ರಾಹುಲ್ ಗಾಂಧಿಯವರ ಸಂದೇಶವನ್ನ ಹೊತ್ತು ತಂದಂತಹ ಪ್ರಿಯಾಂಕ್ ಖರ್ಗೆ ಅದನ್ನ ಡಿಕೆಶಿಗೆ ಮುಟ್ಟಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳುವುದು ಬೇಡ ಅಂತ ಡಿಕೆಶಿಗೆ ಪ್ರಿಯಾಂಕ್ ಖರ್ಗೆ ಮೂಲಕವೇ ಸಂದೇಶ ಕಳುಹಿಸಿದ್ದಾರೆ. ಬಟ್ ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಳಿದ್ರೆ ಕುರ್ಚಿ ಕಥೆಯನ್ನ ಬಿಟ್ಟು ಬೇರೆಯದ್ದೇ ಕತೆ ಹೇಳ್ತಾರೆ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತಾವು ಹೋಗಿ ನೋಡಿ, ಚರ್ಚೆ ಮಾಧ್ಯಮದಲ್ಲಿ ಇರೋದು. ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ್ ಕೃಪಾಗ ರಿಪೋರ್ಟಿಂಗ್ ಮಾಡಲಿ.
ನೋಡಿ, ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು, ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸೋಕ್ಕೆ ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಅದು ಇಸ್ಕೊಂಡಿದ್ದಾರೆ ಅಂತ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ನಾವೆಲ್ಲ ಹೋದಾಗ ಅವರೇ ಕೇಳಿರ್ಬೋದು ಅಥವಾ ತಾವು ಇಲ್ಲ ಕೇಳಿರ್ಬೋದು, ಕೇಳಿದ್ದಾರೆ, ಅವೆಲ್ಲ ಮಾಧ್ಯಮದಲ್ಲಿ ಹೇಳೋಕ್ಕಾಗತ್ತಾ? ಸಚಿವ ಜಾರ್ಜ್, ಪ್ರಿಯಾಂಕ್ ಖರ್ಗೆ ಜೊತೆಗೆ ಜಮೀರ್ ಅಹಮದ್, KH ಮುನಿಯಪ್ಪ ಕೂಡ DK ಶಿವಕುಮಾರ್ ಮನೆಗೆ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಇದರಲ್ಲಿ ಕೆಲವರು ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡಿದ್ರೆ, ಇನ್ನು ಕೆಲವರು DKಶಿ ಪರ ಬ್ಯಾಟ್ ಮಾಡಿದ್ದಾರೆ. ಏನೇ ಆದ್ರೂ ಹೈಕಮಾಂಡ್ಗೆ ಡಿಸೆಂಬರ್ 1ರ ಡೆಡ್ಲೈನ್ನ ತೂಗುಗತ್ತಿಯ ಬಿಸಿ ಮುಟ್ತಾ ಇದೆ. ಶ್ರಮಕ್ಕೆ ಫಲ ಸಿಗದೇ ಇದ್ರೂ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತಿದ್ರು DK ಶಿವಕುಮಾರ್. ಆದ್ರೆ ಈಗ ಪ್ರಾರ್ಥನೆಯನ್ನೂ ಮಾಡ್ತಿದ್ದಾರೆ, ಶ್ರಮವನ್ನೂ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನ ಎಸೆದಿದ್ದಾರೆ. ಪರಿಣಾಮ ಹೈಕಮಾಂಡ್ಗೆ ಇಕ್ಕಟ್ಟು ಶುರುವಾಗಿದೆ. ಡಿಸೆಂಬರ್ 1ರೊಳಗೆ ಸಿಂಹಾಸನದ ಮೇಲೆ ಸಿದ್ದುನ ಮುಂದುವರಿಸಬೇಕಾ ಇಲ್ಲವೇ DKಯನ್ನ ತಂದು ಕೂರಿಸಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಬಾರಿ DK ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಸಮರ ಸಾರಿದ್ದು ಮಾಡು ಇಲ್ಲವೇ ಮಡಿ ಹೋರಾಟ. ಇಷ್ಟು ದಿನ ಶ್ರಮಕ್ಕೆ ಪ್ರತಿಫಲ ಸಿಗದೇ ಇದ್ರೂ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಪ್ರಾರ್ಥನೆ ನಂಬ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ 2.5 ವರ್ಷ DCM ಸ್ಥಾನದಲ್ಲೇ ಇರಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ DK ಶಿವಕುಮಾರ್ ಶ್ರಮದ ಪ್ರತಿಫಲವನ್ನ ತಮ್ಮದೇ ಆದ ಸ್ಟೈಲ್ನಲ್ಲಿ ಕೇಳ್ತಿದ್ದಾರೆ. ಇನ್ನೊಂದ್ ಕಡೆ ಇಷ್ಟು ದಿನ ಸಿಎಂ ಸ್ಥಾನ ಬದಲಾವಣೆ ಇಲ್ಲ, ಏನೂ ಇಲ್ಲ, ತಾನೇ ಮುಂದಿನ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಘರ್ಜಿಸ್ತಾ ಇದ್ದ ಸಿದ್ದರಾಮಯ್ಯ ಯಾವಾಗ ಬೆಂಗಳೂರಿನಲ್ಲಿ ಖರ್ಗೆಯನ್ನ ಭೇಟಿ ಮಾಡಿದ್ರೋ ಆಗಿನಿಂದ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ನಾನು ಒಪ್ಕೊಳ್ತೀನಿ, DK ಶಿವಕುಮಾರ್ ಕೂಡ ಒಪ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಕ್ಲೈಮ್ಯಾಕ್ಸ್ ಸಮರ ಇರೋದು ಹೈಕಮಾಂಡ್ ಅಂಗಳದಲ್ಲಿ. ಶೀಘ್ರವೇ ಸಿದ್ದರಾಮಯ್ಯ DK ಶಿವಕುಮಾರ್ ಡೆಲ್ಲಿ ಯಾತ್ರೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ 1-to-1 ಮಾತುಕತೆ. ಬಿಹಾರದ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ರು ಡೆಲ್ಲಿ ಯಾತ್ರೆ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಸಿಕ್ಕಿದ್ರೆ DK ಶಿವಕುಮಾರ್ ಅದೆಷ್ಟೇ ಹರಸಾಹಸ ಪಟ್ರು ರಾಹುಲ್ ಭೇಟಿ ಸಾಧ್ಯವಾಗಿರ್ಲಿಲ್ಲ. ಬಟ್ ಇಬ್ಬರು ನಾಯಕರು ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಕುರ್ಚಿ ಫೈಟ್ ಇನ್ನಷ್ಟು ಧಗಧಗಿಸುವುದಕ್ಕೆ ಶುರುವಾಯಿತು. ಹೀಗೆ ಬಿಟ್ರೆ ಸರ್ಕಾರ ಉಳಿಸ್ಕೊಳ್ಳೋದು ಕಷ್ಟ ಇದೆ ಅನ್ನೋದು ಹೈಕಮಾಂಡ್ಗೆ ಅರ್ಥವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಮೆಸೇಜ್ ಕಳುಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳಬೇಡಿ, ಶೀಘ್ರವೇ ಡೆಲ್ಲಿಗೆ ಬನ್ನಿ, ಮಾತುಕತೆ ನಡೆಸೋಣ ಎಂದಿದ್ದಾರೆ ರಾಹುಲ್ ಗಾಂಧಿ. ಈ ಮಾತುಕತೆ ಮುಖಾಮುಖಿಯಾಗಿ ನಡೆಸುವುದಕ್ಕೆ ವೇದಿಕೆ ಸಿದ್ಧವಾಗಿದೆ. ಆದ್ರೆ DK ಶಿವಕುಮಾರ್ ಕೆಲ ಕಂಡೀಷನ್ಸ್ ಹಾಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. DK ಶಿವಕುಮಾರ್ ಕಂಡೀಷನ್ ಏನು ಅಂದ್ರೆ 2023ರಲ್ಲಿ ಸಿಎಂ ಕುರ್ಚಿ ವಿಚಾರದಲ್ಲಿ ರಹಸ್ಯ ಮಾತುಕತೆಯಾಗಿತ್ತು. ಆ ಮಾತುಕತೆಯಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲು ಇದ್ರು. ಈ ಎಲ್ಲ ನಾಯಕರು ಮತ್ತೆ ಮಾತುಕತೆಯಲ್ಲಿರಬೇಕು ಅಂತ DKಶಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಆದಿಚುಂಚನಗಿರಿ ಮಠಾಧಿಪತಿಗಳಾಗಿರೋ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ DK ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದು ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಆದಷ್ಟು ಬೇಗ ನಮ್ಮ ರಾಜ್ಯದ ಇಂಟ್ರೆಸ್ಟನ್ನು ಗಮನದಲ್ಲಿಟ್ಕೊಂಡು ಮತ್ತು DK ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಸಿಎಂ ಕುರ್ಚಿ ಫೈಟ್ಗೆ ಫುಲ್ ಸ್ಟಾಪ್ ಇಡೋಕೆ ಹೈ ಸಿದ್ಧತೆ.
ಡಿಸೆಂಬರ್ 1ರ ಒಳಗೆ ಡಿಸೈಡ್ ಮಾಡಬೇಕಾದ ಇಕ್ಕಟ್ಟಲ್ಲಿ ಹೈಕಮಾಂಡ್. ಬಹುಶಃ ಹೈಕಮಾಂಡ್ ಇಲ್ಲಿ ತನಕ ಏನು ಮಾಡ್ತಿತ್ತು ಅಂದ್ರೆ ಈ ಹಿಂದೆ ಕುರ್ಚಿ ಸಮರ ಕೇಳಿ ಬಂದಷ್ಟೇ ವೇಗದಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಅಂದುಕೊಂಡಿತ್ತು. ಡಿಕೆ ಶಿವಕುಮಾರ್ಗೆ ಶಾಸಕರ ಬಲ ಜಾಸ್ತಿ ಇಲ್ಲ, ಹೀಗಾಗಿ ಅವರೇ ತಣ್ಣಗಾಗ್ತಾರೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿತ್ತು. ಬಟ್ ಡಿಕೆ ಶಿವಕುಮಾರ್ ಪಟ್ಟು ಸಡಿಲಿಸುವುದಕ್ಕೆ ರೆಡಿ ಇಲ್ವೇ ಇಲ್ಲ. ತಮಗೂ ಶಾಸಕರ ಬಲ ಇದೆ ಅನ್ನುವುದನ್ನ ತೋರಿಸುತ್ತಿದ್ದಾರೆ. ಈಗಾಗಲೇ 2-3 ಬ್ಯಾಚ್ನಲ್ಲಿ ಡಿಕೆಶಿ ಬೆಂಬಲಿಗರು ಡೆಲ್ಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಪರಿಣಾಮ ಡಿಸೆಂಬರ್ 1ರ ಒಳಗೆ ಸಿದ್ದರಾಮಯ್ಯ ಅವರನ್ನ ಸಿಂಹಾಸನದಲ್ಲಿ ಮುಂದುವರಿಸಬೇಕಾ ಇಲ್ಲ ಕನಕಾಧಿಪತಿಯನ್ನ ತಂದು ಕೂರಿಸಬೇಕಾ ಅನ್ನುವುದನ್ನ ಡಿಸೈಡ್ ಮಾಡಲೇಬೇಕಾಗಿದೆ. ಡಿಸೆಂಬರ್ 1ರಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಅಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿಬೇಕು. ಅಂಥ ಟೈಮಲ್ಲಿ ಕರ್ನಾಟಕದ ಬಗ್ಗೆ ಯಾರಾದ್ರೂ ಆಡಳಿತ ಪಕ್ಷದವರೇ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ಗೆ ಮುಜುಗರವಾಗೋದು ಗ್ಯಾರಂಟಿ. ಹೀಗಾಗಿ ನವೆಂಬರ್ 27 ಅಥವಾ 28ರಂದು ಸಿಎಂ ಡಿಸಿಎಂ ಇಬ್ಬರನ್ನೂ ಡೆಲ್ಲಿ ಕರೆಸಿಕೊಂಡು ಹೈಕಮಾಂಡ್ ಮಾತುಕತೆ ನಡೆಸುವುದಕ್ಕೆ ರೆಡಿಯಾಗಿದೆ. ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಎಡವಟ್ಟು ಮಾಡಿದ್ರೆ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯೋದು ಗ್ಯಾರಂಟಿ. ಅಂಥದ್ದೊಂದು ಸುಳಿವನ್ನ ರಾಜಣ್ಣ ಪಾಸ್ ಮಾಡಿದಂತೆ ಕಾಣಿಸ್ತಿದೆ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಇಲ್ವೋ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೋ ಇಲ್ವೋ, ಆದ್ರೆ ಇಬ್ಬರೂ ನಾಯಕರ ಕುರ್ಚಿ ಫೈಟ್ ಹೈಕಮಾಂಡ್ ಪಾಲಿಗೆ ಅಗ್ನಿ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಗೆದ್ದು ಬೀಗೋದು ಹೈಕಮಾಂಡ್ಗೆ ಸುಲಭ ಸಾಧ್ಯವಿಲ್ಲ. ಅಷ್ಟಕ್ಕೂ ಹೈಕಮಾಂಡ್ ನಡೆ ಚಾಣಾಕ್ಷತನದಲ್ಲಿ ಇರುತ್ತೋ ಇಲ್ವೋ ಅನ್ನುವುದನ್ನ ಕಾದು ನೋಡೋಣ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕಾ ಇಲ್ಲವೇ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಬೇಕಾ ಅನ್ನೋದನ್ನ ಡಿಸೈಡ್ ಮಾಡೋದು ಹೈಕಮಾಂಡ್ಗೆ ಸುಲಭವಿಲ್ಲ. ಏನೇ ತೀರ್ಮಾನ ಮಾಡಿದ್ರೂ ಮುಂದಿನ 2.5 ವರ್ಷ ಕಾಂಗ್ರೆಸ್ಗೆ ಅಕ್ಷರಶಃ ಕತ್ತಿ ಮೇಲಿನ ನಡಿಗೆಯಾಗಿರುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.